ಮುಂಚೆ ಜರ್ನಲಿಸ್ಟ್ ಆಗಿದ್ದೆ. ಈಗ ಆ್ಯಕ್ಟಿವ್ ಆಗಿ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ, ಆರ್ಟಿಸ್ಟ್ ಕೂಡ. ಸೊ ನಮ್ಮ ಈಕೋ ವಾಚ್ ಮತ್ತು ಭಾಗ್ಯ ಅಜಯ್ ಕುಮಾರ್ ಆರ್ಟ್ ಫೌಂಡೇಶನ್ ಟೈಅಪ್ ಮಾಡಿ ನಾವೊಂದು ಆರ್ಟ್ ಎಕ್ಸಿಬಿಷನ್ ಅಲ್ಲದೆ ಸಮ್ಮೇಳನ ಇದೆ, ಕಾನ್ಫರೆನ್ಸ್. ಸೊ ಅದಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಅದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಅಕ್ಷಯ್ ಸರ್ ಇನ್ನಷ್ಟು ಬ್ರೀಫ್ ಮಾಡ್ತಾರೆ. ಈ ನಮ್ಮ ಪೇಂಟಿಂಗ್ ಎಕ್ಸಿಬಿಷನ್ ಒಂದಿದೆ ಮತ್ತು ಕಾನ್ಫರೆನ್ಸ್ ಕೂಡ ಒಂದು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಗೆ ಪೇಂಟಿಂಗ್ ಎಕ್ಸಿಬಿಷನ್ ಉದ್ಘಾಟನೆ ಇದೆ. 10ನೇ ತಾರೀಕು ಈ ನಮ್ಮ ಸಮ್ಮೇಳನದ ನ್ಯಾಷನಲ್ ಕಾನ್ಫರೆನ್ಸು. ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಯಾಕೆ ಉಳಿಸ್ಬೇಕು ಮಾತಾಡ್ತಾ ಬಂದಿದ್ವಿ. ಅಂದರೆ ಬರೀ ಕೆಲವೊಂದಿಷ್ಟು ಇಶ್ಯೂಸ್ ಬಂದ ತಕ್ಷಣ ನಾವು ಮಾತಾಡ್ತೀವಿ, ಆಮೇಲೆ ಬಿಟ್ಟು ಬಟ್ ಹೋಲಿಸ್ಟಿಕ್ ಆಗಿ ಅದನ್ನು ಯಾಕೆ ನೋಡಬೇಕು ನಾವು. ಪ್ರತಿ ದಿನನಿತ್ಯದ ನಮ್ಮದೊಂದು ನಾವು ನಮ್ಮ ಬದುಕೆ ಅದರ ಮೇಲೆ ಅವಲಂಬಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಎಕ್ಸಿಬಿಷನ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ. ಸುರೇಶ್ ಹೆಬ್ಬೇಕರ್ ಅವರು ಇದ್ದಾರೆ, ಗೀತಪ್ರಿಯ ಮೇಡಮ್ ಇದ್ದಾರೆ, ಭಾಗ್ಯ ಅಜಯ್ ಕುಮಾರ್, ಪ್ರದೀಪ್ ಕುಮಾರ್, ಅಗ್ನಿಹೋತ್ರಿ, ನಾವೆಲ್ಲರೂ ಸೇರಿ ನಮ್ಮ ಈಕೋ ವಾಚ್ ಸಂಸ್ಥೆ ಹಾಗೂ ಭಾಗ್ಯ ಅಜಯ್ ಕುಮಾರ್ ಆರ್ಟ್ ಫೌಂಡೇಶನಿಂದ ಇದನ್ನು ನಡೆಸ್ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಸ್ಟೇಟ್ಸಿಂದ ಅಂದರೆ ಪಾಂಡಿಚೇರಿ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ಆಮೇಲೆ ನಮ್ಮ ಕರಾವಳಿ ಪ್ರದೇಶದಿಂದ ಎಲ್ಲ ಕಡೆಯಿಂದ ಕೆಲವೊಂದಿಷ್ಟು ರಿಸರ್ಚರ್ಸು, ಸೈಂಟಿಸ್ಟು ಇದ್ರ ಬಗ್ಗೆ ಕೆಲಸ ಮಾಡಿದವರು, ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ರಿಸರ್ಚ್ ಮಾಡಿದವರು ಇದನ್ನು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಯಾಕೆ ಉಳಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಈ ಪ್ರೋಗ್ರಾಮನ್ನು ಪೇಂಟಿಂಗ್ ಎಕ್ಸಿಬಿಷನ್ ಮುಖಾಂತರ ಈ ಒಂದು ಮೆಸೇಜನ್ನು ನಾವು ಕೊಡಬೇಕಂತಿದ್ದೀವಿ. ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಸುರೇಶ್ ಹೆಬ್ಬೇಕರ್ ಅವರು, ಭಾಗ್ಯ ಅಜಯ್ ಕುಮಾರ್ ಮತ್ತು ಗೀತಪ್ರಿಯ ಅವರು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಥ್ಯಾಂಕ್ ಯು. ಬಹುಶಃ ತಮಗೆಲ್ಲ ಕೆಲವರು ಗೊತ್ತಿರ್ಬೋದು, ನಾವು ಸುಮಾರು 25-30 ವರ್ಷದಿಂದ ಪಶ್ಚಿಮ ಘಟ್ಟ ಉಳಿಸಬೇಕು ಅಂತ ನಾವು ಬಹಳಷ್ಟು ಆಂದೋಲನಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಕೈಗಾ ಬಗ್ಗೆ ರಿಪೋರ್ಟ್ ಇದೆ. ನಾವು ಕೈಗಾ ವಿರುದ್ಧವಾಗಿ ನಾವು ಆವಾಗ ಬಹಳಷ್ಟು ಪ್ರತಿಭಟನೆ ಮಾಡಿದ್ವಿ. ಪಶ್ಚಿಮ ಘಟ್ಟ ಉಳಿಸಿ ಅಂತ ದೊಡ್ಡ ಅಭಿಯಾನ ಮಾಡಿದ್ವಿ. ಆವಾಗ ಶಿವರಾಮ ಕಾರಂತರು, ಯುವಾನಂದ ಅನೇಕರು ಬಂದಿದ್ದರು. ನಮಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬಹಳಷ್ಟು ಸುಮಾರು 10,000 ಜನ ಒಂದು ದಿವಸದೊಳಗೆ ನಾವು ಕೂಡಿಸಿದ್ವಿ ಕಾರವಾರದಲ್ಲಿ. ಆವಾಗಿಂದ ಇವತ್ತಿನವರೆಗೆ ನಾವು ಅನೇಕ ಕಾನ್ಫರೆನ್ಸ್ಗಳನ್ನು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾಡ್ತಾ ಬಂದಿದ್ದೇವೆ. ಬಟ್ ನನಗೆ ಒಂದು ದಿವಸ ಏನು ಅನ್ನಿಸ್ತು ಅಂತಂದರೆ, ಈ ಪೇಪರ್ನಲ್ಲಿಗೆ ಕರಾವಳಿ ಇದು ನಮ್ಮ ಶರಾವತಿ ಪಂಪ್ ಸ್ಟೋರೇಜು, ವಯನಾಡು ಕುಸಿದು ಬಿತ್ತು, ಅಂಕೋಲದಲ್ಲಿ ಗುಡ್ಡು ಕುಸಿದು ಬಿತ್ತು. ಆ ಹೊತ್ತಿನಲ್ಲಿ ಮಾತ್ರ ಕೆಲವೊಂದು ಪೇಪರ್ಸ್ನಲ್ಲಿ ಬರ್ತದೆ, ಆವಾಗ ಜನ ಏನೂ ಆಯಿತು ಅಂತ. ಆದರೆ ಪಶ್ಚಿಮ ಘಟ್ಟ ಏನು? ಪಶ್ಚಿಮ ಘಟ್ಟ ಬರೀ ಗುಡ್ಡಗಳು ಅಥವಾ ಪ್ರಾಣಿ ಅಷ್ಟೇ ಅಲ್ಲ. ಪಶ್ಚಿಮ ಘಟ್ಟ ನಮಗೆ ಮೆಡಿಸಿನ್ ಕೊಡ್ತದೆ. ನೀವು ಬಹುಶಃ ಪೇಂಟಿಂಗ್ ಮುಖಾಂತರ ಜನರ ಮೇಲೆ ಒಂದು ಪ್ರಭಾವ ಬೀರಿಸೋದು. ಇಷ್ಟೊಂದು ಸುಂದರವಾದ ಆವಾಸಗಳಿದ್ದಾವೆ ಪಶ್ಚಿಮ ಘಟ್ಟದಲ್ಲಿ. ಭಾರತದಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥ ಜನ ಎಲ್ಲಿ ಹೋಗಬೇಕು? ಇವತ್ತು ನಮ್ಗೆ ಗೊತ್ತಿರ್ಬೋದು ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಅಂತ. ಸೊ ಆದ್ದರಿಂದ ಇವೆಲ್ಲನೂ ಆಗಬಾರ್ದು ಅಂತನೋ ವಿಚಾರಗಳನ್ನು ನಾವು ಇದರ ಮುಂದೆ ಇಡ್ತಾ ಇದ್ದೇವೆ. ಈ ಪೇಂಟಿಂಗ್ ಎಕ್ಸಿಬಿಷನ್ ಒಂದು ಹೋಲಿಸ್ಟಿಕ್ ಟೂರಿಸಮ್. ಎಷ್ಟು ಸುಂದರವಾದಂತಹ ನಮಗೆ ಒಕೇಜನ್ ಇದು ಲ್ಯಾಂಡ್ಸ್ಕೇಪ್ ಇದ್ದಾವೆ. ಅವರು ಮೀಟ್ ಮಾಡಿ ನಾವು ಪರಿಸರ ಇದು ಅವೇರ್ನೆಸ್ ಕೊಡಬೇಕು ಅಂತ, ಪೇಂಟಿಂಗ್ ಶೋ ಮಾಡಬೇಕು ಅಂತ ಇಡೀ ನಾವೆಲ್ಲ ಡಿಸ್ಕಸ್ ಮಾಡಿ ಈಗ ನಾನು, ಪ್ರದೀಪ್ ಕುಮಾರ್, ಗಣಪತಿ ಅಗ್ನಿಹೋತ್ರಿ, ಗೀತಪ್ರಿಯ, ಎಲ್ಲರೂ ಸೇರಿ ನಾವು ಇದೊಂದು ಕಲಾ ಪ್ರದರ್ಶನ ಮಾಡೋಣ ಶುರು ಮಾಡಿಕೊಂಡು ಕಾನ್ಫರೆನ್ಸ್. ಸೊ 6ರಿಂದ 10th ಕಲಾ ಪ್ರದರ್ಶನ ಇರುತ್ತೆ, 10th ಕಾನ್ಫರೆನ್ಸ್. ಸೊ ಇದು ಮಾಡೋದು ಇಲ್ಲಿ ಸುಮಾರು 65 ಪ್ರಧಾನವಾಗಿಟ್ಕೊಂಡು ಕೆಲಸ ಮಾಡಿದ್ದಾರೆ. ಕಲಾವಿದರು ಒಂದು ಭಾಗವಾಗಿದ್ದಾರೆ. ವಿಜಯ್ ಹಾಗೂಡಿಗಿರೋದು ನಾಡಿನ ಹೆಸರಾಂತ ಚಿಕ್ನೀಸ್ ಕಲಾವಿದರು, ಮತ್ತು ಮೈಸೂರು ಟ್ರೆಡಿಷನಲ್ ಪೇಂಟರು, ಅವರು ಕೂಡ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ. ಮತ್ತು ಈ ಪ್ರದರ್ಶನದಲ್ಲಿ
ಹೆಚ್ಚು ವೆಸ್ಟರ್ನ್ ಘಾಟಲ್ಲಿ ನಾವು ಅಂದರೆ ಬ್ಯೂಟಿ ಜೊತೆಗೆ ಅದರಲ್ಲಿ ಇನ್ನರ್ ಫೀಲಿಂಗ್ಸು ಮತ್ತು ಅದರ ಅಂದರೆ ಕಲಾವಿದರಿಗೆ ಪ್ರಕೃತಿನೇ ಒಂದು ಆರಾಧ ದೈವ. ನಾವು ಏನೇ ಒಂದು ಶುರು ಮಾಡಿದ್ರು ಪ್ರಕೃತಿನ ಒಂದು ನೇಚರ್ ಸ್ಟಡಿ ಅಂತ ನಾವು ಮಾಡ್ತೀವಿ. ಅಲ್ಲಿಂದಲೇ ನಾವು ಇಂಟರ್ ಕನೆಕ್ಷನ್ಸ್ ಇರುತ್ತೆ. ಹಾಗಾಗಿ ಸುರೇಶ್ ಅಬ್ದುಲ್ಕರ್ ಸರ್ ಜೊತೆಗೆ ನಾವು ಒಂದು ಪ್ರದರ್ಶನ ಮಾಡ್ತೀವಿ, ತುಂಬ ಖುಷಿಯಾಗಿದೆ. ಇದರ ಹೆಚ್ಚಿನ ಮಾಹಿತಿ ಇವರು ಅಗ್ನಿಹೋತ್ರಿ ಅವರು ಕೊಡ್ತಾರೆ. ಫಸ್ಟ್ ಕಾನ್ಫರೆನ್ಸ್ ಇದೆ ಅಂತ ನಾವು ಸ್ವಲ್ಪ ಪತ್ರಿಕೆಯೊಳಗೆ ನಾಳೆ ಸ್ವಲ್ಪ ಬಿಡುಗಡೆ ಮಾಡಿರ್ಬೇಕು. ಇಲ್ಲಿ ಏನದು ಬೇಕಂದ್ರೆ ಕೇಳ್ಬೋದು. ಇನ್ನು ಅಧಿಕೃತ ಆಗಿರೋದ್ರಿಂದ ಜನರಿಗೆ ಹೋಗುವಂಥ ತಕ್ಷಣ ಇದು. ಎರಡನೇದು ರಾಜ್ಯ ಸರ್ಕಾರ ಕೂಡ ಅಲ್ವಾಕರಣ ಹೋಟೆಲ್ಗಳು ಕೂಡ ತೀರಾ ವಿರೋಧ. ಏನು ಹೇಳ್ತೇನೆ ಅಂತಂದರೆ, ನಾನು ಡೆವಲಪ್ಮೆಂಟ್ ವಿರುದ್ಧ ಅಲ್ಲ ಯಾವುದೇ, ಆದರೆ ನಮ್ಮ ದೇಶ ಯಾವ ರೀತಿ ಇದೆ, ಯಾವ ರೀತಿ ಜನ ನಾವು ಎಲ್ಲಿ ಹುಟ್ಟಿದ್ದೇವೆ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಮನಸ್ಥಿತಿ ಏನು? ನಮಗೆ ದೊಡ್ಡ ಪಟ್ಟಣಗಳನ್ನು ಕಟ್ಟುವಂಥ ಮನಸ್ಥಿತಿ ಇಲ್ಲ, ನಮಗೆ ನಾಲೆಜು ಇಲ್ಲ. ಯಾಕಂತಂದರೆ ನಾವು ಇದು ಸಿವಿಲೈಸೇಷನ್ ಸ್ಟಡಿ ಮಾಡಿದಾಗ ನಾಗರಿಕತೆ ಹೇಗೆ